ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಹುಬ್ಬಳ್ಳಿಯಲ್ಲಿ ಗಬ್ಬೂರು ಹೊರವಲಯದಲ್ಲಿ ಕಾರ್ ಹಾಗೂ ಬೈಕ್ ನಡುವೆ ಅಪಘಾತ, ಇಬ್ಬರಿಗೆ ಗಂಭೀರ ಗಾಯ. ಗಬ್ಬೂರು ಹೊರವಲಯದಲ್ಲಿ ಕಾರ್ ಹಾಗೂ ಬೈಕ್ ನಡುವೆ ಅಪಘಾತ, ಇಬ್ಬರಿಗೆ ಗಂಭೀರ ಗಾಯ. ಹುಬ್ಬಳ್ಳಿ ಕಾರು ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿದ ಪರಿಣಾಮ ಬೈಕ್ ಸವಾರರಿಬ್ಬರಿಗೆ ಗಂಭೀರವಾಗಿ ಗಾಯಗಳಾದ ಘಟನೆ ಗಬ್ಬೂರು ಹೊರವಲಯದ ಜೈನ್ ಮಂದಿರ ಬಳಿ ಇಂದು ನಡೆದಿದೆ. ಇನ್ನು ಬೈಕ್ ಸವಾರರಾದ ನೂಲ್ವಿ ಗ್ರಾಮದ ಕಿರಣ ಮೊಕಾಶಿ, ಯತೀಶ್ ಮೊಕಾಶಿ ಎಂಬುವರೇ ಗಾಯಗೊಂಡಿದ್ದು, ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಕಾರು ಚಾಲಕ ಚಬ್ಬಿ ಗ್ರಾಮದ ಪಾಂಡುರಂಗ ಹರಿಜನ ಎಂದು ತಿಳಿದು ಬಂದಿದ್ದು, ರಭಸವಾಗಿ ಅಪಘಾತ ಸಂಭವಿಸಿದ ಪರಿಣಾಮ ಬೈಕ್ ಸಂಪೂರ್ಣವಾಗಿ ನುಚ್ಚುಗುಚ್ಚಾಗಿದೆ. ಕಾರಿನ ಮುಂಭಾಗವೂ ಕೂಡ ಜಖಂಗೊಂಡಿದೆ. ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ದಕ್ಷಿಣ ಸಂಚಾರಿ ಪೊಲೀಸರು ಆಗಮಿಸಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ವರದಿ ಸಂತೋಷ ಮೇಧಾರ, ಎನ್ಕೆಎಸ್ ಟಿವಿ4 ಹುಬ್ಬಳ್ಳಿ. ಹುಬ್ಬಳ್ಳಿಯ ನವನಗರದಲ್ಲಿ ಹುಟ್ಟುಹಬ್ಬದ ಆಚರಣೆಯಲ್ಲಿ ವ್ಯಕ್ತಿಗೆ ಚಾಕು ಇರಿತ. ಹುಬ್ಬಳ್ಳಿಯ ನವನ ನಗರದಲ್ಲಿ ಹುಟ್ಟುಹಬ್ಬದ ಆಚರಣೆಯಲ್ಲಿ ವ್ಯಕ್ತಿಗೆ ಚಾಕು ಇರಿತ. ಹುಬ್ಬಳ್ಳಿ ಹುಟ್ಟುಹಬ್ಬದ ಆಚರಣೆಯಲ್ಲಿ ವ್ಯಕ್ತಿಯೊಬ್ಬನಿಗೆ ಚಾಕು ಇರಿತ ಘಟನೆ ಎಪಿಎಂಸಿ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ದಿನ ತಡರಾತ್ರಿ ನಡೆದಿದೆ. ಜೆಬಿ ಉಲ್ಲಾ ಬಳ್ಳಾರಿ ಹಲ್ಲೆಗೆ ಒಳಗಾದ ವ್ಯಕ್ತಿಯಾಗಿದ್ದು, ಸಿರಾಜ್ ಎಂಬಾತನಿಗೆ ಚಾಕು ಇರಿತ ಆರೋಪಿಯಾಗಿದ್ದಾನೆ. ಕಳೆದ ದಿನ ತಡರಾತ್ರಿ ಜೆಬಿ ಉಲ್ಲಾ ಬಳ್ಳಾರಿಯ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಳ್ಳುತ್ತಿದ್ದಾಗ ಬೇರೊಂದು ಗುಂಪಿನ ಸದಸ್ಯ ಸಿರಾಜ್ ಎಂಬಾತನ ಜೊತೆ ಮಾತಿಗೆ ಮಾತು ಬೆಳೆದು ಜಗಳವಾಗಿ ಜೆಬಿ ಉಲ್ಲಾ ಬಳ್ಳಾರಿಯನ್ನು ಚಾಕುವಿನಿಂದ ಹಿರಿದು ಪರಾರಿಯಾಗಿದ್ದಾನೆ. ಇನ್ನು ಸ್ಥಳೀಯರು ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಬಂದ ಎಪಿಎಂಸಿ ಠಾಣಾ ಇನ್ಸ್ಪೆಕ್ಟರ್ ಸೆಮಿ ಉಲ್ಲಾ ಖಾನ್ ಅವರು ಪರಿಶೀಲಿಸಿ ಸ್ಥಳೀಯರ ಮಾಹಿತಿ ಪಡೆದು ಆರೋಪಿಯನ್ನು ಕೆಲವೇ ಗಂಟೆಗಳಲ್ಲಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇನ್ನು ಹಲ್ಲೆಗೆ ಒಳಗಾದ ವ್ಯಕ್ತಿ ಜೆಬಿ ಉಲ್ಲಾನನ್ನು ಚಿಕಿತ್ಸೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಿಮ್ಸ್ ಆಸ್ಪತ್ರೆಗೆ ಡಿಸಿಪಿ ಮಹಾನಿಂಗ ನಂದಗಾವಿ, ಎಸಿಪಿ ಶಿವಪ್ರಕಾಶ್ ನಾಯಕ್ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. ವರದಿ ಸಂತೋಷ ಮೇಧಾರ, ಎನ್ಕೆಎಸ್ ಟಿವಿ4 ಹುಬ್ಬಳ್ಳಿ. ಬೀದರ್ನಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಅತ್ಯುತ್ತಮ ಮತ್ತು ಒಳ್ಳೆಯ ಬಜೆಟ್ ಆಗಿದೆ. ಬಂಡೆಪ್ಪ ಕಾಶಂಪುರ್ ಹೇಳಿಕೆ. ಕೇಂದ್ರ ಸರ್ಕಾರದ ಬಜೆಟ್ ಅತ್ಯುತ್ತಮ ಮತ್ತು ಒಳ್ಳೆಯ ಬಜೆಟ್ ಆಗಿದೆ. ಬಂಡೆಪ್ಪ ಕಾಶಂಪುರ. ಈ ಸಲ ಮಂಡನೆಯಾಗಿರುವ ಕೇಂದ್ರ ಸರ್ಕಾರದ ಬಜೆಟ್ ಬಹಳಷ್ಟು ಅತ್ಯುತ್ತಮ ಮತ್ತು ಒಳ್ಳೆಯ ಬಜೆಟ್ ಆಗಿದೆ. ಏಕೆಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವ ನರೇಂದ್ರ ಮೋದಿಜಿಯವರ ಪರಿಕಲ್ಪನೆಯಾಗಿರುವ ವಿಕಸಿತ ಭಾರತ 2045ರಲ್ಲಿ ಯಾವ ರೀತಿಯಾಗಿರಬೇಕು ಎಂಬುದಕ್ಕೆ ಈ ಬಜೆಟ್ ಪೂರಕವಾಗಿದೆ. ಈ ಬಜೆಟ್ ದೇಶದಲ್ಲಿ ಹೆಚ್ಚಾಗಿರುವ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವಂತಿದೆ. ಆದಾಯ ತೆರಿಗೆಯಲ್ಲಿ ಸಾಕಷ್ಟು ವಿನಾಯಿತಿ ಈ ಬಜೆಟ್ನಲ್ಲಿ ನೀಡಲಾಗಿದೆ. 12 ಲಕ್ಷ ರುಗಳವರೆಗೆ ವಿನಾಯಿತಿ ನೀಡಿರುವುದು ಬಂಪರ್ ಕೊಡುಗೆ ಎಂದು ನಾನು ಹೇಳಬಯಸುತ್ತೇನೆ. ಏಕೆಂದರೆ ಎಲ್ಲ ತೆರಿಗೆದಾರರಿಗೆ ಇದರಿಂದ ಅನುಕೂಲ ಆಗಲಿದೆ. ಮಹಿಳೆಯರು ಸ್ವಯಂ ಉದ್ಯೋಗ ಸ್ಥಾಪಿಸಲು 2 ಕೋಟಿ ರುಗಳವರೆಗೆ ಲೋನ್ ಕೊಡುವುದು ಘೋಷಣೆ ಮಾಡಿದ್ದಾರೆ. ಅಲ್ಲದೆ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಧಾರದ ಮೇಲೆ ಈ ಮೊದಲು ಇದ್ದ 3 ಲಕ್ಷ ರುವರೆಗೆ ಲೋನ್ ಈಗ 5 ಲಕ್ಷ ರುವರೆಗೆ ಹೆಚ್ಚಿಸಲಾಗಿದೆ. ಅಲ್ಲದೆ ಫರ್ಟಿಲೈಸರ್ಗಳಿಗೂ ಸಹಾಯಧನ ಹೆಚ್ಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಯುವಕರಿಗೆ ಸೌಲಭ್ಯಗಳನ್ನು ಹೆಚ್ಚಿಸಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾಗುತ್ತಿದೆ ಎಂದು ನಾನು ಹೇಳಬಯಸುತ್ತೇನೆ. ವರದಿ ಶ್ರೀಮಂತರಾವ ಇಂಚೂರೆ. ಇವತ್ತೇನು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ, ಇದು ಬಹಳ ಅತ್ಯುತ್ತಮ ಒಳ್ಳೆ ಬಜೆಟ್ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಏನು ಪರಿಕಲ್ಪನೆ ಇದೆ, ವಿಕಸಿತ ಭಾರತ್ 2045ರಲ್ಲಿ ಯಾವ ರೀತಿ ಭಾರತ್ ಇರಬೇಕು ಎಂಬ ನಿಟ್ಟಿನಲ್ಲಿ ಅದಕ್ಕೊಂದು ಪೂರಕವಾಗಿ ಇವತ್ತ ಈ ಬಜೆಟ್ ಎಲ್ಲಾ ದೇಶದಲ್ಲಿ, ಅದರಲ್ಲಿ ಮುಖ್ಯವಾಗಿ ಏನು ಮಧ್ಯಮ ವರ್ಗ ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚಿಗಿದೆ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಮೇಜರ್ ರಿಲೀಫ್ 12 ಲಕ್ಷವರೆಗೆ ಇವತ್ತ ವಿನಾಯಿತಿ ಏನು ಕೊಟ್ಟಿದ್ದಾರ, ಅದು ಒಂದು ಬಂಪರ್ ಕೊಡುಗೆ ಅಂತೇಳಿ ಹೇಳಕ್ ಬರ್ತೇನೆ. ಯಾಕಂದ್ರೆ ಅಷ್ಟೇ ಅಲ್ಲ, ಅವ್ರಿಗೆ ಹಿಡ್ಕೊಂಡು ಎಲ್ಲಾ ಟ್ಯಾಕ್ಸ್ ಪೇಯರ್ಸ್ಗೆ ಇದರಿಂದ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಮಹಿಳೆಯರಿಗೆ ಇವತ್ತ ಅವರು ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡಬೇಕಿತ್ತಂದ್ರೆ 2 ಕೋಟಿವರೆಗೆ ಇವತ್ತು ಲೋನ್ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಏನು ಘೋಷಣೆ ಮಾಡಿದಾರ. ಮತ್ತೆ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಓನ್ಲಿ 3 ಲಕ್ಷವರೆಗೆ
ಅನುಕೂಲ ಇತ್ತು, ಅದು ಇವತ್ತು 5 ಲಕ್ಷವರೆಗೆ ಮಾಡಿದ್ದಾರೆ. ಮತ್ತು ಸಾಕಷ್ಟು ರೈತರು ಫರ್ಟಿಲೈಸರ್ಗೂ ಏನದಲ್ಲ ಸಬ್ಸಿಡಿ ಹೆಚ್ಚಿಗೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯುವಕರಿಗೂ ಏನದಲ್ಲ ಇವನ್ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಇಂಟರ್ನೆಟ್ ಒದಗಿಸೋದು ಅವು ಎಲ್ಲ ಏನದ ಇದ್ರಾಗ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಕ್ಯಾನ್ಸರ್ ಪೇಷಂಟ್ಗಳು ಏನು ಹೆಚ್ಚಿಗೆ ಆಗ್ತಾ ಇದೆ ಭಾರತ ದೇಶದಲ್ಲಿ, ಜಿಲ್ಲೆಗೊಂದು ಡೇ ಕೇರ್ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಬೇಕು ಎಂಬುದೇನು ಮಾಡಿದ್ದಾರೆ. ಇದು ಬಹಳ ಒಳ್ಳೇದಿದೆ. PLI ಸ್ಕೀಮ್ದಲ್ಲಿ ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹಲವಾರು ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟಿದ್ದಾರೆ, ಅದೂ ಒಳ್ಳೇದಿದೆ. ಓವರಾಲ್ ನಾವು ಲೆಕ್ಕ ಹಾಕಿದರೆ ಇದು ಬಹಳ ಒಳ್ಳೆ ಬಜೆಟ್ ಇದೆ. ಮುಂದಿನ ದಿನಗಳಲ್ಲಿ ಏನು 5 ಟ್ರಿಲಿಯನ್ ಆಗಬೇಕು, ವಿಶ್ವದಲ್ಲಿ 3ನೇ ಸ್ಥಾನ ನಮ್ಮ ದೇಶ ಬರಬೇಕಂತಿದೆ, ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ ಎಂಬ ನಿಟ್ಟಿನಲ್ಲಿ ಹೇಳಕ್ ಬಯಸ್ತೀನಿ. ಬ್ಯಾಟರಾಯನಪುರದಲ್ಲಿ ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎ ವೆಂಕಟರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಂ ವೆಂಕಟರಾಜು ಅವಿರೋಧ ಆಯ್ಕೆ. ಬ್ಯಾಟರಾಯನಪುರ ಕ್ಷೇತ್ರದ ಜಾಲ ಹೋಬಳಿಯ ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎ ವೆಂಕಟರಾಜು, ಉಪಾಧ್ಯಕ್ಷರಾಗಿ ಸಿ ಶಿವಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಟ್ಟು 11 ಮಂದಿ ಸದಸ್ಯರಿದ್ದು, ಭಾನುವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಕ್ರಮವಾಗಿ ಎ ವೆಂಕಟರಾಜು ಅಧ್ಯಕ್ಷರಾಗಿ, ಸಿ ಶಿವಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಈ ವೇಳೆ ನೂತನ ಅಧ್ಯಕ್ಷ ಎ ವೆಂಕಟರಾಜು ಮಾತನಾಡಿ, ಸಹಕಾರ ಸಂಘದ ನೂತನ ನಿರ್ದೇಶಕ ಆಯ್ಕೆಯಾಗಿ ನಮ್ಮ ತಂಡವನ್ನ ಬೆಂಬಲಿಸಿ ಅಗತ್ಯ ಸಲಹೆ ಮಾರ್ಗದರ್ಶನ ನೀಡಿರುವ ಸಚಿವ ಕೃಷ್ಣ ಬೈರೇಗೌಡರಿಗೆ, ನಮ್ಮ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿರುವ ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎ ಕೆಂಪೇಗೌಡರು, ಮಾಜಿ ಅಧ್ಯಕ್ಷರಾದ ಡಿ ಜಗನ್ನಾಥ್, ಅನಿಲ್ ಕುಮಾರ್ ಮತ್ತು ತಂಡದವರಿಗೆ ಅನಂತ ಧನ್ಯವಾದಗಳು. ಹಾಗೆಯೇ ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾವು ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರ ನೀಡಿರುವ ಸಂಘದ ಎಲ್ಲ ನಿರ್ದೇಶಕರಿಗೆ ಚಿರಋಣಿಯಾಗಿರುತ್ತೇನೆ ಎಂದರು. ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬಾಗಲೂರು ಗ್ರಾಮದ ಹಲವು ಮುಖಂಡರು, ಸಹಕಾರ ಸಂಘದ ನಿರ್ದೇಶಕರು, ಗ್ರಾಮಸ್ಥರು ಅಭಿನಂದಿಸಿ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಬಾಗಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎ ಕೆಂಪೇಗೌಡ, ಮಾಜಿ ಅಧ್ಯಕ್ಷ ಡಿ ಜಗನ್ನಾಥ್, ಗ್ರಾಮ ಪಂಚಾಯತ್ ಸದಸ್ಯರಾದ ಅನಿಲ್ ಕುಮಾರ್, ಪ್ರಭುಸ್ವಾಮಿ, ಸುಧೀಂದ್ರ, ಧನಂಜಯ, ಮುಖಂಡರಾದ ಎ ಮೂರ್ತಿ, ಬಿಎಸ್ ಪಿಳ್ಳೇಗೌಡ, ಬಿಸಿ ಪಿಳ್ಳೇಗೌಡ, ಬಿಸಿ ಮಂಜುನಾಥ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಹನುಮಂತರಾಜು, NKS TV4 ನ್ಯೂಸ್, ಬೆಂಗಳೂರು. ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ವೆಂಕಟರಾಜಣ್ಣವ್ರಿಗೆ ಹಾಗೂ ನಮ್ಮ ಮಿತ್ರರಾದಂಥ ಶಿವಣ್ಣವ್ರಿಗೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಬ್ಬರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಎಲ್ಲ ಹೊಸ ನಿರ್ದೇಶಕರಿಗೂ ಧನ್ಯವಾದಗಳು ತಿಳಿಸ್ತೀನಿ. ನಮ್ಮ ಸಹಕಾರಿ ಸಂಘನ ಅತ್ಯುನ್ನತವಾಗಿ ಬೆಳೆಸಲಿ, ಅಧಿಕಾರ ಚೆನ್ನಾಗಿ ನಡೆಸಲಿ ಅಂತೇಳಿ ನಾನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಗ್ರಾಮಸ್ಥರ ಮುಖಾಂತರ ನಾನು ಎಲ್ಲ ನಿರ್ದೇಶಕರಿಗಳಿಗೂ, ಅಧ್ಯಕ್ಷರು, ಉಪಾಧ್ಯಕ್ಷರುಗಳಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಬಾಗಲೂರು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ತಾವು ಆಯ್ಕೆಯಾಗಿದ್ದೀರಾ, ಉಪಾಧ್ಯಕ್ಷರಾಗಿ ಶಿವಣ್ಣರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಗೆಲುವಿಗೆ ಶ್ರಮಿಸಿದಂಥ ಮತದಾರರಿಗಿರ್ಬೋದು, ಮುಖಂಡರಿಗಿರ್ಬೋದು, ಏನು ಹೇಳಕ್ಕೆ ಮೊದಲನೇದಾಗಿ ನಮ್ಮ ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಏನು ತಂಡ, ಈ ತಂಡಕ್ಕೆ ಭಾಳಷ್ಟು ಕೆಲಸವನ್ನು ಮಾಡಿ ನಮ್ಮ ಸಂಘದ ನಿರ್ದೇಶಕರನ್ನು ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಸಂಘದ ಸಹಕಾರಿ ಬಂಧುಗಳಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ನಮ್ಮ ಸಂಘಕ್ಕೆ ಅಭಿವೃದ್ಧಿಗೋಸ್ಕರ ಬದಲಾವಣೆ ತಂದಂಥ ಮತದಾರರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಎಲ್ಲ ನೂತನ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಲಿಕ್ಕೆ ಸಹಕಾರಿಗಳಾದಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕೆಂಪೇಗೌಡರು, ಮತ್ತು ಮಾಜಿ ಅಧ್ಯಕ್ಷರಾದಂಥ ಜಗಣ್ಣವರು, ಮತ್ತು ನಮ್ಮ ಅನಿಲ್ ಕುಮಾರ್ ಅವರು, ಮತ್ತು ಮೂರ್ತಣ್ಣವರು, ಮತ್ತು ಸುಧೀಂದ್ರ ಸ್ವಾಮಿಗಳು, ಅದೇ ರೀತಿ ನಮ್ಮ ನಾಗಣ್ಣವರು, ಮಂಜಣ್ಣವರು, ಹಲವಾರು ಜನ, ಮತ್ತು ಯಾರಾದ್ರು ಹೆಸರು ಬಿಟ್ಟಿದ್ರೆ ಹೇಳಿ, ಎಲ್ಲ ಭಾಳಷ್ಟು ಜನ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಂದ ಹಿಡಿದು ನಮ್ಮ ಧನಂಜಯ ಆಗ್ಬೋದು, ಪ್ರಭುಸ್ವಾಮಿ ಆಗ್ಬೋದು, ನಮ್ಮ ಮಾಜಿ ನಿರ್ದೇಶಕರಾದಂಥ ಪಿಳ್ಳೇಗೌಡರು ಆಗ್ಬೋದು, ಇವರೆಲ್ಲರ ಸಹಕಾರದಿಂದ ನಮ್ಮ
ಎಲ್ಲ ನಿರ್ದೇಶಕರುಗಳು ಆಯ್ಕೆ ಆಗಲಿಕ್ಕೆ ಅವರೆಲ್ಲ ಭಾಳಷ್ಟು ಶ್ರಮವನ್ನು ವಹಿಸಿ ಈ ಒಂದು ತಂಡವನ್ನು ಗೆಲ್ಲಿಸಲಿಕ್ಕೆ ಸಹಕಾರಿಗಳಾಗಿರೋದ್ರಿಂದ ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಸಂಘಕ್ಕೆ ಇವತ್ತಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕಾರ ಮಾಡಿಕೊಟ್ಟಂಥ ಎಲ್ಲ ನಮ್ಮ ನೂತನ ನಿರ್ದೇಶಕರುಗಳಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಸಂಘದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಇವತ್ತು ನಮ್ಮನ್ನು ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ನಮ್ಮಗಳ ಮೇಲೆ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಜನ. ನಮ್ಮ ಸಂಘಕ್ಕೆ ನಾವು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮಗೆ ಸಹಕಾರಿ ಕೊಟ್ಟಿದ್ದಾರೆ. ಆ ಒಂದು ಇದನ್ನು ಮುಂದೆ ಯಾವ ಥರ ಅಭಿವೃದ್ಧಿ ತಗೋತೀರಾ ಅದು ಹೇಳ್ಬಿಟ್ಟು. ನಮ್ಮಲ್ಲಿ ಈಗಾಗಲೇ ನಮ್ಮ ಸಂಘದ ಆಸ್ತಿಗಳನ್ನು ನಾವು ಇನ್ನೂ ಪೋಡಿ ಮಾಡಿಸ್ಬೇಕು. ಮತ್ತು ಕೆಲವು ಖಾತೆಗಳಾಗಲಿಲ್ಲ, ಖಾತೆಗಳು ಮಾಡಿಸ್ಬೇಕು. ಅದೇ ರೀತಿ ಈಗ ನಮ್ಮ ಸಂಘಕ್ಕೆ ಹೊಸ ನೂತನ ಕಟ್ಟಡವನ್ನು ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀವಿ. ಜನರ ಮನಸ್ಸಿನಲ್ಲೂ ಕೂಡ ಅದೇ ಇದೆ. ಏನಾದರೂ ಮಾಡಿ ಬದಲಾವಣೆ ತನ್ನಿ, ಹೊಸ ಕಟ್ಟಡವನ್ನು ಕಟ್ಟಿರಿ, ರೈತರಿಗೆ ಒಳ್ಳೇದು ಮಾಡಿರಿ ಅಂತೇಳಿ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಸುಮಾರು ವರ್ಷಗಳಿಂದ ಪೋಡಿನೇ ಆಗಲಿಲ್ಲ. ಈಗ ಆ ಪೋಡಿ ಮಾಡಲಿಕ್ಕೆ ನಾವು ಎಲ್ಲ ಪ್ರಯತ್ನಗಳು ನಾನು ಆಗ್ಬೋದು, ನಮ್ಮ ಉಪಾಧ್ಯಕ್ಷರಾಗ್ಬೋದು, ನಮ್ಮ ನಿರ್ದೇಶಕರುಗಳಾಗ್ಬೋದು, ಎಲ್ಲರ ಸಹಕಾರದಿಂದ ನಾವು ಆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಪೋಡಿ ಮಾಡೇ ಮಾಡ್ತೀವಿ. ಜೊತೆಗೆ ಖಾತೆಗಳಾಗಿಲ್ಲ, ಖಾತೆಗಳು ಮಾಡಿಸೋಂಥ ನಮ್ಮ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಮುಖಾಂತರ ಅದನ್ನೂ ಮಾಡಿಸೋದಕ್ಕೆ ನಾವೆಲ್ಲ ಪ್ರಯತ್ನಗಳು ಮಾಡ್ತೀವಿ. ಮತ್ತು ನಮ್ಮ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯಗಳು ಕೊಡಿಸೋದಕ್ಕೂ ಕೂಡ ನಾವು ಪ್ರಯತ್ನ ಪಡ್ತೀವಿ. ಅದೇ ರೀತಿ ಇನ್ನೂ ಆದಷ್ಟು ನಮ್ಮ ಸಂಘದ ಅಭಿವೃದ್ಧಿಗೆ ಕೆಲಸ ಮಾಡಬೇಕು. ಆ ಸಂದರ್ಭಗಳು ತಕ್ಕಂಗೆ ಏನೇನು ಯೋಜನೆಗಳು ರೂಪಿಸಬೇಕು ಅದನ್ನು ನಾವು ರೂಪಿಸ್ತೀವಿ. ಒಟ್ಟಾರೆ ನಮ್ಮ ಸಂಘದ ಅಭಿವೃದ್ಧಿ ಆಗಬೇಕು, ರೈತರಿಗೆ ಒಳ್ಳೆಯದಾಗಬೇಕು ಅನ್ನೋ ಅಭಿಲಾಷೆನ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಈಗ ನಮ್ಮ ಸಂಘ ಏನು ಹೊಸ ಕಟ್ಟಡವನ್ನು ಕಟ್ಟಿದ್ವಿ, ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಸಂಘದಲ್ಲಿ ಅಷ್ಟೊಂದು ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಈಗ 45 ಲಕ್ಷ ರೂಪಾಯಿ ಈಗಾಗಲೇ ಸಾಲ ಮಾಡಿದ್ದಾರೆ. ಆ ಸಾಲ ಕೂಡ ನಮ್ಮ ಆಡಳಿತ ಮಂಡಳಿ ಮೇಲೆ ಜವಾಬ್ದಾರಿ ಇದೆ. ಆ ಸಾಲನೂ ತೀರಿಸಬೇಕಾಗ್ತದೆ. ಆ ಸಾಲ ತೀರಿಸಿ ಹೊಸ ಕಟ್ಟಡ ಕಟ್ಟಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಎಲ್ಲರ ಸಹಕಾರದಿಂದ ಆ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳ್ತಾ ನನ್ನ ಶ್ರೀನಿವಾಸ್ಪುರದಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿಯಲ್ಲಿರುವ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ 10ನೇ ಶಾಲಾ ವಾರ್ಷಿಕೋತ್ಸವದ ಚಿಣ್ಣರ ಸಂಜೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ವಿದ್ಯಾರ್ಥಿಗಳಿಂದ ಹಲವು ರೀತಿಯ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಯದಲ್ಲಿ ಶಾಲಾ ಮುಖ್ಯಸ್ಥರಾದ ದೇವಿ ಪ್ರಸಾದ್ ರವರು ಮಾತನಾಡಿ, ನಮ್ಮ ಸಂಸ್ಥೆಯ ಮೂಲ ಉದ್ದೇಶವೇನೆಂದರೆ ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಬಡವರಿಗೆ ರಿಯಾಯಿತಿ ದರದಲ್ಲಿ ವಿದ್ಯೆಯನ್ನು ನೀಡುವುದೇ ಮೂಲ ಉದ್ದೇಶ ಎಂದು ಹೇಳಿದರು. ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿಲಕ್ಷ್ಮಯ್ಯ, ಎಸ್ ಮುನಿಯಪ್ಪ, ಸದಾನಂದ, ಎನ್ಪಿ ಗೋಪಾಲಗೌಡ, ನಂಜುಂಡರೆಡ್ಡಿ, ವೀರಭದ್ರ ಸ್ವಾಮಿ, ವಿದ್ಯಾಸಂಸ್ಥೆಯ ಸಿಬ್ಬಂದಿ ಹಾಗೂ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಹಾಜರಿದ್ದರು. ಇವತ್ತು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ತಕ್ಕಂಥದ್ದು ಎಷ್ಟು ಮುಖ್ಯ ಇದೆಯೋ, ವೇದಿಕೆ ಮೇಲೆ ಬಂದು ಹೋಗ್ತಕ್ಕಂಥ ಗಣ್ಯರು ಬಹುಶಃ ಒಂದು 3-4 ಜನ ಮಾತಾಡ್ಬೋದು. ಎಲ್ಲರೂ ಸೇರಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮುಗಿಸ್ತೀವಿ. ಈಗಾಗಲೇ ಮಾತಾಡ್ತಿದ್ದೀವಿ. ಬಂದಿರತಕ್ಕಂಥವ್ರೆಲ್ಲರೂ ನಮ್ಮ ಭಾಷಣ ಕೇಳಕ್ಕೆ ಬಂದಿಲ್ಲ, ಅವ್ರ ಮಕ್ಕಳ ಕುಣಿತ ನೋಡಕ್ಕೆ ಬಂದಿದ್ದಾರೆ ಅಂತ. ಆದರೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಅನುಭವ ಇರ್ತಕ್ಕಂಥ ಹಲವಾರು ವ್ಯಕ್ತಿಗಳು ನಿಮ್ಮ ಕೆಲವು ಕಿವಿ ಮಾತನ್ನು ಹೇಳಬೇಕು ಅಂತ ಸಹ ಇಲ್ಲಿ ಬಂದಿದ್ದಾರೆ. ಮುಖ್ಯವಾಗಿ ಇಲ್ಲವ್ರಿಗೆ ಹೇಳಿದ್ರು, ನಿಮ್ಮ ಮಕ್ಕಳ ಪೋಷಣೆಯಲ್ಲಿ ನಿಮ್ಮ ಪಾತ್ರ ಏನು ಪೋಷಿಸೋದು ಅಂತಕ್ಕಂಥದ್ದನ್ನು ಮಾನ್ಯ ಬಿ ಅವರು ಹೇಳೋದು. ನೋಡಿ, ನಿಮ್ಮೆಲ್ಲರಿಗೂ ಒಂದು ಆಸೆ ಇರುತ್ತೆ, ನಿಮ್ಮ ಮಕ್ಕಳು ಸಹ ದೊಡ್ಡ ವ್ಯಕ್ತಿಗಳಾಗಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಎಲ್ಲರಿಗೂ ಒಂದು ಆಸೆ ಇಷ್ಟನೇ, ಚಿಕ್ಕ ಬದುಕು ದೊಡ್ಡದಾಗಿ ಬದುಕಬೇಕು. ಯಾಕಂದ್ರೆ ಈ ಜೀವನ ತುಂಬಾ ಚಿಕ್ಕದಾಗಿದೆ, ದೊಡ್ಡದಾಗಿ ಬದುಕಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ. ನಿಮ್ಮ ಮಕ್ಕಳೆಲ್ಲರೂ ವಿಶ್ವೇಶ್ವರಯ್ಯ ಥರ ಆಗಬೇಕು, ಕಲಾಂ ಥರ ಆಗಬೇಕು, ಸ್ವಾಮಿ ವಿವೇಕಾನಂದರ ಆಗಬೇಕು ಅಂತಕ್ಕಂಥ ಕನಸನ್ನ ಇದೆ. ಆದರೆ ಸಾಕಾರ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದಲ್ಲಿ ಇರ್ತಕ್ಕಂಥ ಪ್ರಶ್ನೆ. ನೋಡಿ,
ಈ ಬೆಳಕಲ್ಲಿದ್ದಾವೆ. ಬಹುಶಃ ನೂರಾರು ವರ್ಷಗಳ ಹಿಂದಕ್ಕೆ ಹೋದರೆ ಕತ್ಲಾಯ್ತು ಅಂದ್ರೆ ಎಲ್ಲ ಮನೆ ಸೇರ್ಕೊಳ್ತಿದ್ರು, ಯಾಕಂದರೆ ವಿದ್ಯುತ್ ದೀಪ ಅಂತಕ್ಕಂಥದ್ದು ಇರಲಿಲ್ಲ. ಇವತ್ತು ಬೆಳಕಿದೆ. ಈ ಬೆಳಕಿಂದ ಒಬ್ಬ ವಿಜ್ಞಾನಿ ಇದ್ದಾನೆ, ಥಾಮಸ್ ಅಲ್ವಾ ಎಡಿಸನ್ ಅಂತ. ಥಾಮಸ್ ಅಲ್ವಾ ಎಡಿಸನ್ನು ಹಲವಾರು ವರ್ಷಗಳ ಕಾಲ ಶಿಕ್ಷಣ ಸಂಸ್ಥೆಗೆ ಹೋಗಲಿಲ್ಲ, ಶಾಲೆಗೆ ಹೋಗಲಿಲ್ಲ. ಕೆಲವೇ ತಿಂಗಳ ಕಾಲ ಆತ ಒಂದು ಶಾಲೆ ಎಜುಕೇಶನ್ ಪಡ್ಕೊಂಡಿದ್ದ. ಆದರೂ ಯಾವ ರೀತಿಯ ಒಬ್ಬ ಅದ್ಭುತ ವಿಜ್ಞಾನಿಯಾದ. ಬಹುಶಃ ಇವತ್ತು ಅಮೆರಿಕಾಗೆ ಹೋದರೆ ಸುಮಾರು 1092 ಪೇಟೆಂಟ್ಸ್ ಇವತ್ತು ಥಾಮಸ್ ಅಲ್ವಾ ಎಡಿಸನ್ ಹೆಸರಲ್ಲಿದೆ. ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಕೇವಲ ವಿದ್ಯುತ್ ದೀಪ ಮಾತ್ರ ಅಲ್ಲ, ಸಾವಿರಾರು ಆವಿಷ್ಕಾರಗಳನ್ನು ಮಾಡಿದಂಥ ವ್ಯಕ್ತಿ. ಶಾಲೆಗೆ ಹೋಗಲಿಲ್ಲ, ಮತ್ತೆ ಸಾಧ್ಯ ಆಯಿತು. ಸಾಧ್ಯ ಆಗಿದ್ದು ಆತನ ತಾಯಿಯ ಶ್ರಮದಿಂದಾಗಿ. ಆತ ಶಾಲೆಗೆ ಹೋಗ್ತಿರ್ಲಿಲ್ಲ. ತಾಯಿನೇ ಯಾವ ರೀತಿ ಓದಬೇಕು, ಬರೀಬೇಕು, ಅರ್ಥಮೆಟಿಕ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಆಲ್ಜಿಬ್ರಾ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲನೂ ಆಕೆಲೆ ಕೂತ್ಕೊಂಡು ಹೇಳ್ಕೊಡ್ತಿದ್ಲು ಮಗನಿಗೆ. ಆತನು ಸಹ ತುಂಬ ಜ್ಞಾನ ಪಿಪಾಸು, ವಿಪರೀತವಾಗಿ ಓದ್ತಕ್ಕಂಥ ಅಭ್ಯಾಸ ಇತ್ತು ಆತನಿಗೆ. ಯಾವುದೇ ಪುಸ್ತಕ ಕೊಟ್ಟರು ಶ್ರದ್ಧೆಯಿಂದ ಓದ್ತಿದ್ದ. ಆತ ಹೇಳ್ತಾನೆ, ಆತನ ಶ್ರದ್ಧೆ ಕಾರಣ ಏನು ಅಂತ ಹೇಳ್ತಾನೆ. ಅದಕ್ಕೆ 12ನೇ ವಯಸ್ಸಾಗಷ್ಟರಿಗೆ ಒಂದು ಕಿವಿ ಸಂಪೂರ್ಣವಾಗಿ ಕಿವಿಡಾಗ್ಬಿಟ್ಟಿತ್ತಂತೆ. 12 ವರ್ಷಕ್ಕೆ ಸಂಪೂರ್ಣವಾಗಿ ಒಂದು ಕಿವಿ ಕಿವಿಡಾಗ್ಬಿಟ್ಟಿದೆ. ಮತ್ತೊಂದು ಕಿವಿ ಇನ್ಫೆಕ್ಷನ್ ಆಗಿದೆ, ಅದು ಬಹುತೇಕ ಕೇಳಿಸ್ತಿಲ್ಲ. ಆತ ಒಂದು ಕಡೆ ತನ್ನ ಜೀವನ ಚರಿತ್ರೆಯಲ್ಲಿ ಹೇಳ್ತಾನೆ, ನನಗೆ ಯಾಕೆ ಅಷ್ಟೊಂದು ಯಾವುದೇ ವಿಚಾರದಲ್ಲಿ ಆಸಕ್ತಿ ಇರ್ತಿತ್ತು ಅಂದರೆ ಬಹುತೇಕ ನನ್ನ ಕಿವಿಗಳು ಕೇಳಿಸ್ತಿರ್ಲಿಲ್ಲ. ಅದರಿಂದ ನಾನು ಮಾಡ್ತಕ್ಕಂಥ ಕೆಲಸದ ಮೇಲೆ ನನಗೆ ಹೆಚ್ಚಿನ ಆಸಕ್ತಿ ಇತ್ತು ಅಂದರೆ ಡೈವರ್ಷನ್ಸ್ ಇರಲಿಲ್ಲ. ಇವತ್ತು ಅವರು ಹೇಳ್ತಿದ್ರು, TV ಡಿಸ್ಟ್ರಾಕ್ಷನ್ನು, ಮೊಬೈಲ್ ಡಿಸ್ಟ್ರಾಕ್ಷನ್ನು, ಪ್ರತಿಯೊಂದು ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ಆಗ್ತದೆ, ಡಿಸ್ಟರ್ಬ್ ಆಗ್ತಾ ಇದೆ. ಅದರಿಂದ ಇವುಗಳನ್ನೆಲ್ಲ ದೂರ ಇಟ್ಟು ಪುಸ್ತಕವನ್ನು ಕೈ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಅದ್ಭುತವಾದ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಳ್ಳೆಯ ವ್ಯಕ್ತಿಗಳಾಗಲು ಸಂದೇಹನೇ ಇಲ್ಲ. ಈ ನಿಟ್ಟಿನಲ್ಲಿ ಅದರೊಟ್ಟಿಗೆ ನೋಡಿ, ಹಳ್ಳಿಯಲ್ಲಿ ಓದ್ತಿರ್ತೀವಿ. ಬಹುಶಃ ನಾನು ಹಲವಾರು ಬಾರಿ ನಮ್ಮ ಪ್ರಸಾದ್ ಸರ್ ಸಿಕ್ಕಿದಾಗ ಮಾತಾಡ್ಕೊತೀವಿ. ಹಲವಾರು ಶಾಲೆಗಳಿಗೆ ಕೂತಾಗ ಚರ್ಚೆ ಇದೆ. ಶಾಲೆಗಳನ್ನು ಸ್ಥಾಪನೆ ಮಾಡಿ ನಡೆಸ್ತಕ್ಕಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಸವಾಲು ಇರ್ತಕ್ಕಂಥದ್ದು. ಹಳ್ಳಿನಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿ ಇದಕ್ಕೆ ತಮ್ಮ ಸಂಪೂರ್ಣ ಜೀವನವನ್ನು ಈಗ ಪ್ರಸಾದ್ ಸರ್ ಮುಡುಪಾಗಿಟ್ಟಿದ್ದಾರೆ. ಪ್ರಸಾದ್ ಸರ್ ಅವ್ರನ್ನ ಹಲವಾರು ಬಾರಿ ನಾವು ಚರ್ಚೆ ಮಾಡಿದಾಗ ಗಮನಿಸ್ತಾ ಇರ್ತಾನೆ. ಅವರು ಸ್ಥಾಪನೆ ಮಾಡಿರೋ ಸಂಸ್ಥೆ ಬಗ್ಗೆ ಇರ್ಬೋದು, ಆ ಶಿಕ್ಷಕರ ಬಗ್ಗೆ ಇರ್ಬೋದು. ನೀವೇ ನೋಡಿದ್ರೆ ಅವ್ರ ಶಿಕ್ಷಕರನ್ನ ಎಷ್ಟೊಂದು ಗೌರವದಿಂದ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಅವರೆಲ್ಲರಿಗೂ ವೇದಿಕೆಯಲ್ಲಿ ಕರೆಸಿ ಸನ್ಮಾನ ಮಾಡಿದ್ರು, ಗೌರವವನ್ನು ಸಲ್ಲಿಸೋದು. ಈ ರೀತಿಯಾಗಿ ಅವರು ತಮ್ಮ ಶಾಲೆಯ ಬಗ್ಗೆ ಒಂದು ಅತೀವವಾದ ಪ್ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ. ಹಲವಾರು ವಿದ್ಯಾರ್ಥಿಗಳಲ್ಲಿ 8ನೇ ತರಗತಿ ಆದ ನಂತರ ನಮ್ಮಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಬೇಸಿಕ್ ಎಜುಕೇಷನ್ನ ಕೊಟ್ಟು ಇವ್ರು ಕಲಿಸ್ಕೊಂಡಿದ್ದಾರೆ. ನೋಡಿ, ಪ್ರೀತಿಯ ಪೋಷಕರೇ, ಹಲವಾರು ಬಾರಿ ಬಂದಾಗ ಹೇಳ್ತಿದ್ದೆ, ಶಾಲೆ ಯಾವುದೇ ಇರ್ಬೋದು, ಹಳ್ಳಿಯಲ್ಲಿ ಓದ್ಬೋದು, ಟೌನಲ್ಲಿ ಓದ್ಬೋದು, ಬೆಂಗಳೂರು ಸಿಟಿಯಲ್ಲಿ ಓದಿ, ಡೆಲ್ಲಿಯಲ್ಲಿ ಓದಿ. LKG ನೀವು ಸೇರಿಸಿದ್ರೆ ಹೇಳ್ಕೊಡೋದು ಅದೇನೆ. LKG ಮಗು ABCD ಹೇಳ್ಕೊಡ್ಬೇಕು, ಇಂಗ್ಲೀಷ್ 26 ಅಕ್ಷರ ಕಲಿಸ್ಬೇಕು, 22ನೇ ಯಾವುದೂ ಇಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ನನ್ನದೊಂದು ಶಾಲೆ ಇಟ್ಕೊಂಡು ಟೌನು, ಹಳ್ಳಿ, ಮತ್ತೊಂದು ಇನ್ನೊಂದು ICSE, CBSE, ಸ್ಟೇಟ್ ಬೋರ್ಡ್ ಯಾವುದೂ ಇಲ್ಲ. ಇವತ್ತು ಇಲ್ಲಿ ಪಕ್ಕದಲ್ಲಿ ಮಾಡ್ತಿರ್ತಕ್ಕಂಥ ಪ್ರೌಢಶಾಲೆಯಲ್ಲಿ ಮಾಡ್ತಿರ್ತಕ್ಕಂಥದ್ದು ಗೌರ್ಮೆಂಟ್ ಸ್ಕೂಲಲ್ಲಿ CBSE NCERT ಸಿಲೆಬಸ್ ಅಲ್ಲಿ ಪಾಠ ಮಾಡ್ತಿರೋದು. ನಿಮ್ಮ ಊರಲ್ಲಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ 6ನೇ ಕ್ಲಾಸ್ ಇರಲಿ, 7ನೇ ಕ್ಲಾಸ್ ಇರಲಿ, ಅಲ್ಲಿ ಪಾಠ ಮಾಡ್ತಿರ್ತಕ್ಕಂಥ ಸೈನ್ಸು, ಮ್ಯಾಥಮೆಟಿಕ್ಸ್ ಇವೆಲ್ಲ CBSE NCERTಯಿಂದನೇ ಬರೋದು, ಡೆಲ್ಲಿಯಿಂದಲೇ ಬರೋದು. ಅದರಿಂದ ಯಾವುದೇ ವ್ಯತ್ಯಾಸಗಳಿಲ್ಲ. ಎಲ್ಲೇ ಯಾವುದೇ ಶಾಲೆಗೆ ಕಳಿಸಿ ತಮ್ಮ ಜವಾಬ್ದಾರಿ ದೊಡ್ಡದಿದೆ. ತಮ್ಮ ಜವಾಬ್ದಾರಿ ತುಂಬ ದೊಡ್ಡದಿದೆ. ಯಾವುದೇ ಕಾರಣಕ್ಕೂ ಇನ್ಫೀರಿಯಾರಿಟಿ ಬೇಡ ಮಕ್ಕಳಲ್ಲಿ. ಅವ್ರ ಕೈಲಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಇದೆ. ಒಬ್ಬ ಸರ್ ಎಂ ವಿಶ್ವೇಶ್ವರಯ್ಯನವರು ಅತ್ಯಂತ ಕಡು ಬಡತನದ ಮನೆಯಲ್ಲಿ ಹುಟ್ಟಿದ್ರು. ಮನೆಯಲ್ಲಿ ಎಲ್ಲದಕ್ಕೂ ಕೊರತೆ ಇದ್ರು. ಅವ್ರಿಗೆ ಆಸಕ್ತಿ ಇದ್ದಿದ್ದರಿಂದ ಬೀದಿ ದೀಪದ ಕೆಳಗೆ ಕೂತ್ಕೊಂಡು ಓದ್ತಿದ್ರು. ಒಬ್ಬ ಮಹಾನ್ ವಿಜ್ಞಾನಿ ಆದರು. ರಾಮೇಶ್ವರಮಲ್ಲಿ ಅಬ್ದುಲ್ ಕಲಾಂ ಅವ್ರದ್ದು ಅತ್ಯಂತ ಕಡು ಬಡತನದ ಕುಟುಂಬ ನಿರ್ವಹಣೆಗಾಗಿ ಪೇಪರನ್ನು ಹಾಕ್ತಿದ್ದಂಥವ್ರು, ಹಾಲನ್ನು ಹಾಕ್ತಿದ್ದಂಥವ್ರ ಮನೆಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆದರೂ, ಭಾರತ ಕಂಡಂಥ ಒಬ್ಬ ಶ್ರೇಷ್ಠ ರಾಷ್ಟ್ರಪತಿ ಸಹ ಆದರು.
ಈ ಥರ ಎಲ್ಲೇ ಹುಟ್ಟಿರಲಿ, ಓದಬೇಕು ಅಂತಂದರೆ ಯಾವುದೋ ಸ್ಥಿತಿವಂತರ ಮನೆಯಲ್ಲೇ ಹುಟ್ಟಿರಬೇಕು, ವಿದ್ಯಾವಂತರ ಮನೆಯಲ್ಲೇ ಹುಟ್ಟಿರಬೇಕು. ಇವತ್ತೆಲ್ಲರೂ ಓದ್ಕೊಂಡಿದ್ದಾರೆ, ಅಂದರೆ ನಮ್ಮ ಪೂರ್ವಜರು ಯಾರೆಲ್ಲ ವಿದ್ಯಾಭ್ಯಾಸ ಪಡ್ತಿದ್ದಾರೆ ಪ್ರಶ್ನೆ ಮಾಡ್ತಾರೆ, ಖಂಡಿತವಾಗಿಯೂ ಇಲ್ಲ. ನಮ್ಮ ಶಾಲೆಗಳಲ್ಲಿ ಸಾವಿರಾರು ಮಕ್ಕಳು ಓದ್ಕೊಂಡು ಹೋಗಿದ್ದಾರೆ. ಎಲ್ಲ ಹಳ್ಳಿಯಿಂದ ಬರತಕ್ಕಂಥವ್ರು, ಕೃಷಿ ಕುಟುಂಬದಿಂದ ಬರತಕ್ಕಂಥವ್ರು, ಅನಕ್ಷರಸ್ಥರ ಮಕ್ಕಳು ಇವತ್ತಿನ ನೂರಾರು ಸಂಖ್ಯೆಗಳಲ್ಲಿ ಡಾಕ್ಟರ್ಗಳಾಗಿದ್ದಾರೆ, ಸಾವಿರಾರು ಸಂಖ್ಯೆಗಳು ಇಂಜಿನಿಯರ್ಗಳಾಗಿದ್ದಾರೆ. ಚಳ್ಳಕೆರೆಯಲ್ಲಿ ಆಸ್ಪತ್ರೆಗೆ ಪರಿಶಿಷ್ಟ ಕಲ್ಯಾಣ ಇಲಾಖೆಯ ನಿರ್ದೇಶಕ ಹಾಗೂ ತಾಲೂಕು ನೋಡಲ್ ಅಧಿಕಾರಿಯಿಂದ ಪರಿಶೀಲನೆ ನಡೆಯಿತು. ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಪರಿಶಿಷ್ಟ ಕಲ್ಯಾಣ ಇಲಾಖೆಯ ನಿರ್ದೇಶಕ ಹಾಗೂ ತಾಲೂಕು ನೋಡಲ್ ಅಧಿಕಾರಿ ಯೋಗೇಶ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ, ಲ್ಯಾಬ್, ವಾರ್ಡ್ ಸೇರಿದಂತೆ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆಸ್ಪತ್ರೆ ಸ್ವಚ್ಛತೆ ಕಾಪಾಡುವ ಜೊತೆಗೆ ಚಿಕಿತ್ಸೆಗೆಂದು ಬರುವ ರೋಗಿಗಳಿಗೆ ಸಕಾಲಕ್ಕೆ ಚಿಕಿತ್ಸೆ, ಹೆರಿಗೆ, ಬಾಣಂತಿ ಹಾಗೂ ಮಕ್ಕಳ ಚಿಕಿತ್ಸೆ ನಿಗಾವಹಿಸುವಂತೆ ಸೂಚನೆ ನೀಡಿದರು. ಈ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮಾಹಿತಿ ನೀಡಿದರು. ತಹಸೀಲ್ದಾರ್ ರೆಹಾನ್ ಪಾಷಾ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ದಿವಾಕರ್, ಎಸ್ಟಿ ಇಲಾಖೆ ಶಿವರಾಜ್, ಶಿರಸ್ತೆದಾರ ಸದಾಶಿವಪ್ಪ ಇತರರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NKS TV 4 ನ್ಯೂಸ್, ಚಳ್ಳಕೆರೆ. ಈಗ ಟೋಟಲ್ 900 cases something in particularly Chalkere Taluka. So what is the frequency of visiting the hospital? What is the treatment? ಅದು ಹೆಂಗ್ ನಡೀತಾ ಇದೆ? ಏನ್ ಫಾಲೋ ಅಪ್? ತರೀಕೆರೆಯಲ್ಲಿ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಚಿಣ್ಣರ ಹರ್ಷೋತ್ಸವ ಕಾರ್ಯಕ್ರಮ. ಲಿಂಗದಹಳ್ಳಿ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಚಿಣ್ಣರ ಹರ್ಷೋತ್ಸವ. ಲಿಂಗದಹಳ್ಳಿ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 404 ವಿದ್ಯಾರ್ಥಿಗಳು ಕಲಿಯುತ್ತಿದ್ದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಅತ್ಯಧಿಕ ವಿದ್ಯಾರ್ಥಿಗಳ ಸಂಖ್ಯೆ ಹೊಂದಿರುವ ಶಾಲೆಯಾಗಿದ್ದು, ಶಾಲಾ ಶಿಕ್ಷಕರು ಉತ್ತಮ ಬೋಧನೆ ಮತ್ತು ಅಭಿವೃದ್ಧಿ ಸಮಿತಿಯವರು ಕ್ರಿಯಾಶೀಲ ಕಾರ್ಯಗಳಿಗೆ ಹೆಚ್ಚಿನ ವಿದ್ಯಾರ್ಥಿಗಳ ದಾಖಲಾತಿಗೆ ಮುಖ್ಯ ಕಾರಣವಾಗಿತ್ತು. ಶಾಲಾ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅಕ್ಷರ ದಾಸೋಹ ಕೊಠಡಿ, 3 ಹೆಚ್ಚುವರಿ ಬೋಧನಾ ಕೊಠಡಿ ಹಾಗೂ ಅಗತ್ಯಕ್ಕೆ ತಕ್ಕಂತೆ ಶೌಚಾಲಯದ ವ್ಯವಸ್ಥೆ ಜೊತೆಗೆ ಹೆಚ್ಚುವರಿಯಾಗಿ 3 ಮಂದಿ ಶಿಕ್ಷಕರುಗಳನ್ನ ಒದಗಿಸಿಕೊಟ್ರೆ ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗಲಿದೆ ಎಂದು ಸಮಾಜ ಸೇವಕರಾದ ಗುಳ್ಳದ ಮನೆ ಗೋಪಾಲಕೃಷ್ಣ ಹೇಳಿದರು. ಲಿಂಗದಹಳ್ಳಿ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಸಂಜೆ ನಡೆದ ಚಿಣ್ಣರ ಹರ್ಷೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಜರಿದ್ದು ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯೆ ರಚನಾ ಶ್ರೀನಿವಾಸ್ ಮಾತನಾಡಿದರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ನಾಗೇಶಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ, ಉಪಾಧ್ಯಕ್ಷೆ ಇಂದ್ರಮ್ಮ, ಚಿಕ್ಕಮಗಳೂರು ಡಯಾಟ್ನ ಉಪನ್ಯಾಸಕರಾದ ಶಂಕರಪ್ಪ, ಶಾಲಾ ಮುಖ್ಯ ಶಿಕ್ಷಕರಾದ ಜಯಣ್ಣ, ಸಹ ಶಿಕ್ಷಕರಾದ ಗಿರೀಶ್, ನಾಗರಾಜಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಪ್ರದೀಪ್ HE, NKS TV 4 ನ್ಯೂಸ್, ಚಿಕ್ಕಮಗಳೂರು. ಶಿಕ್ಷಕರು ಕೆಲವು ಶಾಲೆಗಳಲ್ಲಿ ತುಂಬಾ ಜನ ಮಕ್ಕಳುಗಳು ನೋಂದಣಿ ಸಂಖ್ಯೆ ಕಡಿಮೆ ಆಗ್ತಕ್ಕಂಥ ಸಂಖ್ಯೆನೇ ಜಾಸ್ತಿ ಇರ್ತಕ್ಕಂಥ ಶಾಲೆಗಳು. ಈ ಶಾಲೆ ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದೆ, ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೆ. ನಾನು ಕೂಡ 2-3 ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ತುಂಬಾ ಎಲ್ಲ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಪ್ರತಿ ವರ್ಷನೂ ಕೂಡ. ನಾನು ಕೂಡ ಈ ಶಾಲೆಯನ್ನ 30 ವರ್ಷಗಳಿಂದ ನೋಡಿದ್ದೇನೆ. ನಾನು ಕೂಡ ಇಲ್ಲಿ ಓದುವಂತ ಸಂದರ್ಭದಲ್ಲೂ ಸಹ ಈ ಶಾಲೆಗೆ ತುಂಬಾ ವಿಶೇಷವಾಗಿ ನಡೀತಕ್ಕಂಥ ಒಂದು ಅವತ್ತಿನ ದಿನದಿಂದಲೂ ಸಹ ಮಾದರಿಯಾಗಿ ನಡ್ಕೊಂಡು ಬರ್ತಿರ್ತಕ್ಕಂಥ ಒಂದು ಶಾಲೆ. ಈ ಶಾಲೆಯಲ್ಲಿ ಇರ್ತಕ್ಕಂಥ ಒಳ್ಳೆ STMC ಅಧ್ಯಕ್ಷರು ಮತ್ತು ಅವರ ತಂಡನೂ ಸಹ ಒಳ್ಳೆ ಸಹಕಾರವನ್ನು ಕೊಡ್ತಾ ಬಂದಿರತಕ್ಕಂಥ ಒಂದು ಅಧ್ಯಕ್ಷರು ಮತ್ತು ಸದಸ್ಯರುಗಳಿದ್ದಾರೆ. ಜೊತೆಗೆ ಇದಕ್ಕೆಲ್ಲದಕ್ಕಿಂತ ಮೂಲ ಕಾರಣ ಇವತ್ತು ನಮ್ಮ ಸರ್ಕಾರಿ ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿ ನಮ್ಗೆಲ್ರಿಗೂ ಇವತ್ತು ಕೊಡುಗೆಯಾಗಿ ಸಿಕ್ಕಿರ್ತಕ್ಕಂಥದ್ದು ನಮ್ಮ ತರೀಕೆರೆ ತಾಲೂಕಿನ ಜನಪ್ರಿಯ ಶಾಸಕರಾದಕ್ಕಂಥ GS ಶ್ರೀನಿವಾಸರವರು. ತುಂಬಾ ಶಾಲೆಗಳ ರಚನಾ ಮೇಡಮ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಖಂಡಿತವಾಗ್ಲೂ ಯಾವುದೇ ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ಕರೆದು ಸಭೆಯನ್ನ ಮಾಡ್ತಿರ್ತಕ್ಕಂಥ ಯಾವುದೇ ಶಾಸಕರು ಇವತ್ತಿನವರೆಗೂ ಯಾವ ಕ್ಷೇತ್ರದಲ್ಲೂ ನನ್ನ ಕಿವಿಗಂತೂ ಗೊತ್ತಿಲ್ಲ. ಅಂತ ಒಂದು ಶಾಸಕರು ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸ್ಬೇಕು. ಜೊತೆಗೆ ಅವರಿಗೆ ಇನ್ನೂ ಹೆಚ್ಚಿನ ಶಾಲೆಗಳಿಗೆ ಮತ್ತು ಜನಸಾಮಾನ್ಯರಿಗೆ ಸೇವೆಯನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ಭಗವಂತ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ಹೆಚ್ಚಿನದಾಗಿ ಕೊಡ್ಲಿ. ತರೀಕೆರೆಯಲ್ಲಿ 10 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ದೊರೆಯಿತು.
10 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ. ನಂದಿಬಟ್ಲು ಕಾಲೋನಿ ಗ್ರಾಮದಲ್ಲಿದ್ದ ಕಚ್ಚಾ ರಸ್ತೆಗಳನ್ನೆಲ್ಲ ಕಾಂಕ್ರೀಟ್ ರಸ್ತೆಗಳನ್ನಾಗಿ ಉನ್ನತ ದರ್ಜೆಗೆ ಏರಿಸಲಾಗಿದ್ದು, ಬಾಕಿ ಉಳಿದಿದ್ದ 140 ಮೀಟರ್ ರಸ್ತೆಯನ್ನ 10 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸಿಸಿ ರಸ್ತೆಯನ್ನಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು, ಗ್ರಾಮಸ್ಥರು ಕಾಮಗಾರಿಯ ಸ್ಥಳದಲ್ಲಿ ಹಾಜರಿದ್ದರು. ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿಸಿಕೊಳ್ಳಬೇಕು ಎಂದು ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಜೆ ಭದ್ರೇಗೌಡ ತಿಳಿಸಿದರು. ನಂದಿಬಟ್ಲ ಕಾಲೋನಿ ಗ್ರಾಮದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸಿ ಮಾತನಾಡಿದ ಎನ್ಜೆ ಭದ್ರೇಗೌಡ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂದಿಬಟ್ಲು ಮತ್ತು ನಂದಿಬಟ್ಟಲು ತಾಂಡ ಗ್ರಾಮದ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯ ವತಿಯಿಂದ ಬಾಕ್ಸ್ ಚರಂಡಿ ನಿರ್ಮಾಣ, ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ನಿರ್ಮಾಣ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಎಲ್ಲ ಗ್ರಾಮಗಳಿಗೂ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದರು. ಪ್ರದೀಪ HE, NKS TV4 ನ್ಯೂಸ್, ಚಿಕ್ಕಮಗಳೂರು. ತರೀಕೆರೆಯಲ್ಲಿ ಬಂಜಾರ ಸಮಾಜದ ನೂತನ ಅಧ್ಯಕ್ಷ ಹಾಗೂ ಕಾರ್ಯಾಧ್ಯಕ್ಷರಿಗಾಗಿ ಆಯ್ಕೆ. ತರೀಕೆರೆ ತಾಲೂಕು ಬಂಜಾರ ಸಮಾಜದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ. ತರೀಕೆರೆ ಹಾಗೂ ಅಜ್ಜಂಪುರ ತಾಲೂಕಿನ ತಾಂಡಗಳಲ್ಲಿ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ತಕ್ಷಣ ಸ್ಪಂದಿಸುವುದಾಗಿ ನೂತನವಾಗಿ ಆಯ್ಕೆಯಾದ ತಾಲೂಕು ಬಂಜಾರ ಸಮಾಜದ ಅಧ್ಯಕ್ಷ ಮಂಜುನಾಥ್ HL ಹೇಳಿದರು. ಪ್ರವಾಸಿ ಮಂದಿರ ತರೀಕೆರೆಯಲ್ಲಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು, ನನ್ನ ಅಧ್ಯಕ್ಷ ಅವಧಿಯಲ್ಲಿ ತಾಲೂಕಿನ ಎಲ್ಲ ತಾಂಡಗಳಿಗೂ ಭೇಟಿ ನೀಡಿ ಗ್ರಾಮದ ಸಮಸ್ಯೆಗಳಿಂದ ಆಲಿಸಿ ನ್ಯಾಯವನ್ನ ದೊರಕಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹಾಗೂ ಪ್ರತಿ ತಿಂಗಳಿಗೊಮ್ಮೆ ಪ್ರವಾಸಿ ಮಂದಿರದಲ್ಲಿ ಸಭೆ ಕರೆದು ಸಮಸ್ಯೆಗಳನ್ನು ಚರ್ಚಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆ ಆಗಿರುವ ಅಧ್ಯಕ್ಷರಾದ ಮಂಜುನಾಥ್ HL, ಕಾರ್ಯಾಧ್ಯಕ್ಷ ಅಮೃತಾಪುರ ಚಂದು ನಾಯಕ್, ಗೌರವಾಧ್ಯಕ್ಷ ರಾಮ್ ನಾಯಕ್, ಉಪಾಧ್ಯಕ್ಷ ಸತ್ಯಪ್ಪ ಖಜಾಂಚಿ ಶಿವಮೂರ್ತಿ ನಾಯಕ್ ರವರಿಗೆ ಬಂಜಾರ ಸಮಾಜದ ಧರ್ಮಗುರುಗಳಾದ ಮಂಜು ಮಹಾರಾಜ್ ಸನ್ಮಾನಿಸಿ ಆಶೀರ್ವಚನ ನೀಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ಯೋಗೇಂದ್ರ ಕುಮಾರ್ ನಾಯಕ್, ಪತ್ರಕರ್ತರಾದ ಕೃಷ್ಣ ನಾಯಕ್, ಮಾಜಿ ಉಪಾಧ್ಯಕ್ಷರಾದ ಮಲ್ಲೇಶ್ ನಾಯಕ್, ಬಂಜಾರ ಮುಖಂಡಗಳಾದ ವಿಜಯ್ ನಾಯಕ್, ಯೋಗೇಶ್ ನಾಯಕ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು. ಪ್ರದೀಪ HE, NKS TV4 ನ್ಯೂಸ್, ಚಿಕ್ಕಮಗಳೂರು. होत साली अध्यक्ष इतने जना भी बापू ना कनायो प्रत्येक मग 1 वर्ष मग कन्नाई मार तालुक्यार ಈ संघटने मग कन्नाई छोडोकंती ಈ संघटने वाले मारला राईन तयार छिन वो कायको मालंचिनी अजी कायको मारुपर अजी काय चको कलमशा मालंचिनी ತರೀಕೆರೆ ತಾಲೂಕು ಬಂಜಾರ ಧರ್ಮಗುರುಗಳು ಮಂಜು ಮಹಾರಾಜ್ ಅಧ್ಯಕ್ಷರು. ತರೀಕೆರೆ ತಾಲೂಕೆರ ನೂತನವಾಗಿ आयके जोकोण मंजा नायकरेने मंजुनाथ नायकरेने रामरामी करतो ಹಾಗೂ ಓದ್ಸಲಿ ಎತ್ತೆ जोकोण रामा नायकरेने अध्यक्ष व्यते ಓದ್ಸಲಿ वो अभ्यर्थी गौरव अध्यक्ष उन्होंने ಕೂಡ अपने नूतनವಾಗಿ ಏಮ್ಲೆ जोकोण उन्होंने ಕೂಡ ಕೃತಜ್ಞತೆ ಸಲ್ಲಿಸಜ ಹಾಗೂ ಕಾರ್ಯಾಧ್ಯಕ್ಷರೇನ ಚಂದ್ರ ನಾಯಕರು ಕೂಡ ಬಿ ಈ ತರೀಕೆರೆ ತಾಲೂಕೆ ನೂತನವಾಗಿ ಏಮ್ಲೆಚ उन्होंने ಕೂಡ ಕೃತಜ್ಞತೆ ಸಲ್ಲಿಸ್ತಾ अपनेर ಖಜಾನ್ಸಿ ಬೇನೆ ಶಿವಮೂರ್ತಿ ನಾಯಕ ಬಿ ಕೂಡ ವೇಮ್ಲೆಚ उन्होंने ಕೂಡ ಕೃತಜ್ಞತೆ ಸಲ್ಲಿಸನ. ಈ ಕಾರ್ಯಕ್ರಮ ಯಶಸ್ವಿ ಚಾಲಿದೆ. ಪ್ರತಿ ವರ್ಷ ಈ ವರ್ಷ ಅದ್ದೂರಿಯಾಗಿ ಚಾಲಿದೆ. ಈ ತರೀಕೆರೆ ತಾಲೂಕಿನ ವಿಶೇಷ ಸಿದ್ಧಿ ನಿವೇದ ಹಾಗೂ अपने ತರೀಕೆರೆ ತಾಲೂಕಿನ ಸೇ ಯೂತ್ರು ಹಾಗೂ ಸಜೋಕೊಂಡ್ ಸೇ ಸಂಘಟನೆ ವಾಳ ಪದಾಧಿಕಾರಿಗಳನ್ನು ಕೂಡ ಹೃತ್ಪೂರ್ವಕವಾಗಿ ಜೈ ಸೇವಾಲಾಲ್ ಕೆತ್ತು ಈ ಕಾರ್ಯಕ್ರಮ ಯಶಸ್ವಿ ಚಾಲಿತಕರನ್ನ ಹೃತ್ಪೂರ್ವಕ ಹಾರಿಸು. ಜೈ ಸೇವಾಲಾಲ್, ಜೈ ಸೇವಾಲಾಲ್, ಜೈ ಸೇವಾಲಾಲ್. स्वामीजी स्वामीजी ಮಾಡ್ಕೊಂಡಿದ್ದು ಈ ಸಲ ಅಧ್ಯಕ್ಷರಿಗೆ ಅಭಿವೃದ್ಧಿ ಅಧ್ಯಕ್ಷರನ್ನ आपने मठाम कराचा ದಯವಿಟ್ಟು विजिन फर्स्ट घालता मत घाल चप्पाळे मारो हाय
अध्यक्ष आचिति काम करला ಒಳ್ಳೇದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲ ಚಿರುಣಿಯಾಗಿ ನೀವು ಏನು ಹೇಳ್ತಿರೋ ಆ ಕೆಲಸನ ಮಾಡಿ ಒಳ್ಳೆಯದು ಕೆಟ್ಟದಾಗಲಿ ಒಳ್ಳೆಯದಾಗಲಿ ನಾನು ಮಾಡ್ಕೊತ ನಿಮಗೆ ನಿಮ್ಮ ವಿಶ್ವಾಸನ ಪಡೆಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ನಮ್ಮ ದೊರೆಯ ನಾಯಕರು ಇವರ ನಿಮಗೆಲ್ಲ ಬಿಟ್ಟಿದ್ದೀನಿ. ಎಲ್ಲರೂ ನಿಮಗೆಲ್ಲ ಹೇಳ್ಕೊಂತ ನನಗೆ ಅವಕಾಶ ಮಾಡ್ಕೊಂತ ನಿಮಗೆಲ್ಲರಿಗೂ ಗಂಗಾವತಿಯಲ್ಲಿ ವಿಶ್ವರೂಪ ದರ್ಶನ ಪ್ರಯುಕ್ತ ಆಯೋಜಿಸಿದ ಧಾರ್ಮಿಕ ಪೂಜಾ ಕಾರ್ಯಕ್ರಮ. ಗಂಗಾವತಿ ನಗರದ ತಾಲೂಕು ಆರ್ಯವೈಶ್ಯ ಸಮಾಜದ ನೇತೃತ್ವದಲ್ಲಿ ಶುಕ್ರವಾರದಂದು ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಸಂಜೆ ಆಯೋಜಿಸಿದ್ದ ಶ್ರೀ ಕನಕಾ ಪರಮೇಶ್ವರಿ ಆತ್ಮಾರ್ಪಣೆ ದಿನ ಹಾಗೂ ವಿಶ್ವರೂಪ ದರ್ಶನ ಪ್ರಯುಕ್ತ ಆಯೋಜಿಸಿದ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಸಮಾಜದ ಅಧ್ಯಕ್ಷರು ರೂಪಾರಾಣಿ ಲಕ್ಷ್ಮಣ ರಾಯಚೂರು ಮಾತನಾಡಿ, ನಗರದಲ್ಲಿ ಹಲವು ವರ್ಷಗಳಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ನಿರ್ಮಾಣಕ್ಕೆ ಹಲವಾರು ಅಡೆತಡೆಗಳು ಉಂಟಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಸಮಾಜ ಬಾಂಧವರ ಸಮ್ಮುಖದಲ್ಲಿ ದೇವಸ್ಥಾನದ ನಿರ್ಮಾಣಕ್ಕೆ ಸಂಕಲ್ಪಿಸಿಕೊಂಡು ಪ್ರತಿಯೊಬ್ಬ ಸಮಾಜ ಬಾಂಧವರ ಕುಟುಂಬದವರಿಗೆ ಶ್ರೀಚಕ್ರ ಕಲ್ಪಿಸುವುದರ ಮೂಲಕ ಮನೆಯಲ್ಲಿ ವಿಶೇಷ ಪೂಜೆ ಮೂಲಕ ದೇವಸ್ಥಾನ ನಿರ್ಮಾಣಕ್ಕೆ ಪ್ರಾರ್ಥಿಸಿಕೊಳ್ಳುವಂತೆ ವಿಶ್ವರೂಪ ದರ್ಶನ ನೀಡಿದ ಶುಭ ದಿನದಂದು ದೇವಸ್ಥಾನದ ಪ್ರಧಾನ ಅರ್ಚಕ ದಿಗಂಬರ ಭಟ್ ಜೋಶಿ ನೇತೃತ್ವದಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷ ಭಾಗ್ಯ ಈಶ್ವರ್ ಶೆಟ್ಟಿ, ಯುವಕ ಸಂಘದ ಅಧ್ಯಕ್ಷರು, ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಶರಣಪ್ಪ, NKS TV4 ನ್ಯೂಸ್, ಗಂಗಾವತಿ. ನಮಸ್ಕರಿಸುತ್ತಾ, ಇಂದು ವಾಸವಿ ಮಾತೆಯ ಅಗ್ನಿ ಪ್ರವೇಶ ಮಾಡಿದ ದಿನ ಹಾಗೂ ವಿಶ್ವ ರೂಪ ತೋರಿಸಿದ ಒಂದು ದರ್ಶನ ಮಾಡಿದ ನಮಗೆಲ್ಲರಿಗೂ ಆ ದಿನವಾಗಿದೆ. ಈ ಒಂದು ದಿನ ನಾವೆಲ್ಲರೂ ಮಹಿಳಾ ಮಂಡಲದವರು ಎಲ್ಲರೂ ಸೇರಿ ವಾಸವಿ ಸ್ತೋತ್ರ, ವಾಸವಿ ಚಾಲೀಸ್, ವಾಸವಿ ಅಷ್ಟೋತ್ತರ, ವಾಸವಿ ಭಜನೆ ಹಾಡುಗಳನ್ನ ಕೇಳುತ್ತಾ ಆ ದೇವಿಯ ಒಂದು ಭಕ್ತಿಗೆ ಆಮೇಲೆ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆರ್ಯವೈಶ್ಯ ಸಮಾಜ ಬಾಂಧವರು, ಮಹಿಳೆಯರು ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ವಾಸವಿ. ಕನಕಾ ಪರಮೇಶ್ವರಿಗೆ ನಮಸ್ಕಾರ. ಇವತ್ತಿನ ದಿವಸ ಅತಿ ಶ್ರೇಷ್ಠವಾದ ದಿವಸ ಇವತ್ತು ನಮ್ಮ ವಾಸವಿ ಎಲ್ಲ ಆರ್ಯವೈಶ್ಯ ಸಮಾಜಕ್ಕೆ. ಯಾಕಂದ್ರೆ ನಮಗೆ ವಾಸವಿ ಮಾತೆ ಒಂದು ವಿಶ್ವ ಸ್ವರೂಪ ದರ್ಶನ ಅಂದ್ರೆ ಶಕ್ತಿ ದೇವಿ ಸ್ವರೂಪ ನಮಗೆ ದರ್ಶನ ಕೊಟ್ಟಿದ್ದ ದಿವಸ. ಆಮೇಲೆ ನಮ್ಮ ಎಲ್ಲಾ ಕುಲಗಳನ್ನು ಉತ್ತರಿಸುವ ದಿನ ಇವತ್ತು. ಹಾಗಾಗಿ ನಮ್ಗೆ ಇದು ಬಹಳ ಶ್ರೇಷ್ಠ ದಿನ. ಇವತ್ತು ಬೆಳಿಗ್ಗೆಲಿಂದ ಸಂಜೆವರೆಗೂ ದೇವಿ ಸ್ತೋತ್ರದಲ್ಲಿ, ಆಮೇಲೆ ಹೋಮ ಹವನದಲ್ಲಿ, ಆಮೇಲೆ ಇನ್ನೂ ಒಂದು ಬೆಳಿಗ್ಗೆ ಅಭಿಷೇಕ, ಹೀಗೇನೆ ಇಡೀ ದಿನಾನು ನಾವು ದೇವಿ ಸ್ತೋತ್ರದಲ್ಲೇ, ದೇವಿ ಪಾರಾಯಣದಲ್ಲೇ ಇದ್ದೀವಿ. ಅತಿ ಸಂತೋಷದಿಂದ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಶೇಷ ಏನಂದ್ರೆ, ಇವತ್ತಿನ ದಿವಸ ನಮ್ಗೆ ಖುಷಿಯಾಗಿ ಹೇಳ್ಬೇಕಂದ್ರೆ, ಇವತ್ತಿನ ದಿವಸ ಒಂದು ಶುಕ್ರವಾರ ಬಂದಿದೆ ನಮಗೆ. ನಾವೆಲ್ಲರೂ ಫಸ್ಟ್ ಟೈಮ್ ಇಲ್ಲಿ ಈ ದೇವಸ್ಥಾನದಲ್ಲಿ ವಾಸವಿ ಆತ್ಮಾರ್ಪಣೆ ದಿವಸ ನಾವು ಸಹಸ್ರನಾಮ, ಲಲಿತ ಸಹಸ್ರನಾಮ, ದೇವಿ ಅಷ್ಟೋತ್ರ ಎಲ್ಲ ಹೇಳ್ಕೊಂಡು, ಹಾಗೆಯೇ ನಾವು ಶ್ರೀಚಕ್ರ, ವಾಸವಿ ಜೊತೆ ಶ್ರೀಚಕ್ರ ಇರೋದನ್ನ ತರಿಸ್ಕೊಂಡಿದ್ದೀವಿ. ಎಲ್ರಿಗೂ ಇವತ್ತು ಶುಕ್ರವಾರ ಎಲ್ಲರಿಗೂ ಈ ಮನೆಗೆ ವಾಸವಿ ಶ್ರೀಚಕ್ರ ಮುಟ್ಲಿ ಅಂತ ಹೇಳಿ ಇವತ್ತು ಬೆಳಿಗ್ಗೆನೇ ಅದು ದೇವಿ ಮುಂದೆ ಇದನ್ನೆಲ್ಲ ಅಭಿಷೇಕ ಮಾಡಿಸಿ, ನೆಕ್ಸ್ಟ್ ಅದಕ್ಕೆಲ್ಲ ಕುಂಕುಮಾರ್ಚನೆ ಮಾಡಿಸಿ, ಅದನ್ನ ಗುರುಗಳು ನಮ್ಗೆ ಒಳ್ಳೆ ಒಂದು ಭಕ್ತಿಲಿಂದ ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಅದನ್ನ ಇದೆಲ್ಲ ಮುಗಿದಿಂದ ಆ ಶ್ರೀಚಕ್ರ, ವಾಸವಿ ಇರೋ ಶ್ರೀಚಕ್ರನ ನಾವು ಎಲ್ಲ ಮನೆಗೂ ತಲುಪಿಸ್ಬೇಕಂತ ಹೇಳಿ ಇದನ್ನೊಂದು ಆಸೆ ನಮ್ಗಿತ್ತು. ಆ ದೇವಿ ಪ್ರೇರಣೆ ಅಂತ ಹೇಳ್ತಿದ್ದಾವೆ. ಕನಿಕಾ ಪರಮೇಶ್ವರಿಯ ಒಬ್ಬರ ಮನೆಗೂ ಹೋಗಿ ಅಲ್ಲಿಂದ ದೇವಿ ಒಂದು ದೇವಸ್ಥಾನ ಆಗಲಿಕ್ಕೆ ಅವರ ಮನಸ್ಸಲ್ಲಿ ಅದು ಸಂಕಲ್ಪ ಉಂಟಲಿ ಅಂತೇಳಿ ನನ್ನ ಆಸೆ. ಈಗ ಹೇಳ್ತಾ ನಾನು ಜೈ ವಾಸವಿ. ನಾರಾಯಣೇ ನಮೋಸ್ತೆ. ವಿಶೇಷವಾದಂತಹ ಆರ್ಯವೈಶ್ಯ ಸಮಾಜ ಕುಲ ಬಾಂಧವರಿಗೆ ತಾಯಿ ವಾಸವಿ ದೇವಿಯ ಅವತಾರ ಆದಂತಹ ದಿವಸ. ಎಲ್ಲರೂ ಈ ಸಮಾಜಕ್ಕೋಸ್ಕರವಾಗಿ ತಾಯಿ ತನ್ನ ಆತ್ಮಾರ್ಪಣೆಯನ್ನ ಮಾಡಿದ್ದ ಅಂತಹ ದಿವಸ ಮತ್ತು ಪುನಃ ಆ ತಾಯಿ ಅವತಾರವಾದಂತಹ ದಿವಸ.
ಅಗ್ನಿಗೆ ತನ್ನ ಕುಲಬಾಂಧವರ ಸಲುವಾಗಿ ತನ್ನ ಆತ್ಮವನ್ನು ಅರ್ಪಣೆಯನ್ನು ಮಾಡಿ ಮುಂದೆ ಅದೇ ಸಮಯಕ್ಕೆ 102 ಗೋತ್ರಗಳು ಆರವೇ ಸಮಾಜ 102 ಗೋತ್ರಗಳು 102 ಗೋತ್ರಗಳವರು ಆತ್ಮಾರ್ಪಣೆಯನ್ನು ಮಾಡ್ಕೊತಾರೆ. ಮುಂದೆ ಅದೇ ಸಮಯದಲ್ಲಿ ಅವತಾರವನ್ನು ತಾಳಿ ಗುರಿಯ ಒಂದು ಇದರಲ್ಲಿ ಎದ್ದು ಬರ್ತಾರಂತದ ಅಗ್ನಿಯಿಂದ ಇದರಿಂದ ಎದ್ದು ಬರ್ತಾರಂತದ. ಆ ರೀತಿಯಾಗಿ ಅವತಾರವನ್ನು ಮಾಡಿ ಮುಂದೆ ಜಗತ್ ಕಲ್ಯಾಣಕ್ಕಾಗಿ ಆರ್ಯವೈಶ್ಯ ಸಮಾಜ ಆಯಿತು, ಜಗತ್ಗೋಸ್ಕರವಾಗಿ ಅವತಾರವನ್ನು ತಾಳುವಂತ ಈ ರೀತಿಯಾಗಿ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಆರ್ಯವೈಶ್ಯ ಸಮಾಜ ಗಂಗಾವತಿ ನಗರದವರು ಇವತ್ತಿನ ದಿವಸ ವಿಶೇಷ ನಮ್ಮ ಪಾರ್ವತಿ ಪರಮೇಶ್ವರಿಗೆ ಮತ್ತು ಎಲ್ಲ ದೇವತೆಗಳ ವಿಶೇಷ ನಾವು ಅಲಂಕಾರಾದಿಗಳನ್ನು ನಮ್ಮ ಅಧ್ಯಕ್ಷರು ಯೋಜನೆ ಖುಷಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯ ತಾಯಿಯವರಿಗೆ ಅನುಗ್ರಹ ಮಾಡಿ ಶೀಘ್ರವಾಗಿ ನಮ್ಮ ಗಂಗಾವತಿ ನಗರದಲ್ಲಿ ಆ ತಾಯಿಯ ಮಂದಿರ ನಿರ್ಮಾಣ ಆಗಲಿ ಅಂತ ಹೇಳಿ ನಾನು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅವರಿಗೆಲ್ಲರೂ ಆರ್ಯವೈಶ್ಯ ಸಮಾಜದವರು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಸಮಾಜದವರಿಗೆ ಹೇಳ್ಕೊತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.